ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ولا يغزو بجمع كل يوسف بسم الله الرحمن الرحيم ألم تر كيف فعل ربك بأصحاب الفيل لم يزل كيدهم في تضليل وأصفالهم طير أبابيل ترميهم بحجارة من سجيل فجعلهم كعصف مأكول بسم الله الرحمن الرحيم قل يا أيها الكافرون لا أعبد ما تعبدون ولا أنتم عابدون ما أعبد ولا أنا عابد ما عبدتم ولا أنتم عابدون ما أعبد لكم دينكم ولي دين بسم الله الرحمن الرحيم تبت يدا أبي لهب وتب ما أغنى عنه ماله وما كسب سيصلى نارا ذات لهب وامرأته حمالة الحطب في جيدها حبل من مسد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس بسم الله الرحمن الرحيم سورة الفاتحة الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد قل هو الله أحد الله الصمد لم يلد ولم يولد ولم يكن له كفوا أحد قل هو الله أحد الله الصمد لم يلد ولم يولد ولم يكن له كفوا أحد درنا مع سيدنا سفينا مولانا حبيبنا محمد وسلم إن الله وملائكته يصلون على النبي يا أيها الذين آمنوا صلوا عليه وسلموا تسليما سبحان ربك رب العزة عما يصفون سلام على المرسلين الحمد لله رب العالمين لا صابريه دوست سلامي لا صابريه دوست سلامي ಈ ಕೊಪ್ಪಳ ಕಡೆಯಲ್ಲಿ ಅವರು ಒಂದು ಮಗುನ ಕರ್ಕೊಂಡು ಗಂಡ ಹೆಂಡತಿ 3 ಸಲ ಆ ಮಗುಂದು ಆಪರೇಷನ್. ಕೊಪ್ಪಳದಾಗ ನೋಡಿ ಯಾರು ಬರ್ರಿ ದಾರಿ ಬಿಡ್ರಿ ದಾರಿ ಬಿಡ್ರಿ ನಡಕ ದಾರಿ ಬಿಡ್ರಿ ಇಲ್ಲೇ ಬರ್ರಿ ಹೇಳ್ರಿ ಸರ್. ಹುಟ್ಟಿದ 8 ತಿಂಗಳದಾಗ ಅದು ಒಮ್ಮೆಲ್ಲ 2 ಸಲ 3 ಸಲ ಆದರೂ ಕೂಡ ಆ ಕೂಸಿನ ಪ್ರಕೃತಿ ಸದಾನಿಧಿ ಇದ್ದದ್ದು ಈಗ ಒಂದು ಸ್ವಲ್ಪ ಡಾಕ್ಟರ್ ಕಡೆ ಇದನ್ನ ಮಾಡಿ ಕಂಟ್ರೋಲಿಗೆ ಬಂದೈತಿ. ಆದರೂ ಕಂಟ್ರೋಲಿಲ್ಲ. ಅದು ಇವ್ರಿಗೆ ಏನಾಗ್ಬಿಟ್ಟೈತಿ
ಒಬ್ಬ ಮಗಪ್ಪ. ಆ ಮಗನ ದೀಪ ನಾವು ತೆಗೆದ್ ಬಿಟ್ವಿ ಅಂದ್ರ ನಮ್ದ ರಾಜಕೀಯ, ನಮ್ದ ಆಡಳಿತ ಅಂತ ಅದು ಆ ಜೊಡ್ಡಿನ ಮ್ಯಾಗ ಹೋಗ್ಬಿಟ್ಟೈತಿ. ಇವ್ರು ಮನಿ ಮಾಡಿಸಿದ್ದಾಗಿತ್ತು. ಇವ್ರ ಮನಿ ಒಳಗು ಭೂಮಿ ಒಳಗೂ ಏನ ಪುಂಡಿ ಪಲ್ಯ ಕಣ್ಣಿಗೆ ಕಂಡದ್ದು ಪುಂಡಿ ಪಲ್ಯ ಕುಂಡೋದಾಗಲ್ಲ ಆ ಕಡೆ ಉತ್ಪನ್ನ ಅದಕ್ಕ ಅವ್ರ ಮನೆಗೆ ಇದ್ದಾರನ್ನ ಕರ್ಕೊಂಡು ಹೋಗಿ ಕಟ್ಕೊಂಡು ಮಾಡ್ಕೊಂಡು ಆ ಹುಡುಗ 21 ಸ್ಮೂಕ್ ನೀರು ಮಾಡೋದು. ಆ ತರ ಮಾಡ್ತೀನಂದ್ರ ನಾನು ಬೂದಿ ನಂದು ನಡ್ಕೊಂಡು ಆ ಮಗುವಿನ ರೋಗ ನಾ ಕಳಿತೀನಿ, ನಾ ತಕೊಂತೀನಿ, ಕಲ್ಯಾಣ ಆಗ್ಕೊಂಡು ಆಶೀರ್ವಾದ ಅಂತ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗೋಣ ಈ ಬದಾಮಿ ತಾಲೂಕಿನವ್ರು ಸಾಗನೂರ ಅಂತ ಬಂದಾರ. ಅವ್ರಿಗೆ ನಾಕಮಾಶಿ ಆತಂತಪ್ಪ, ಒಟ್ಟ ಅದ್ ಕರಿವಲ್ಲ. ಅಷ್ಟೇ ನಮಗೇನು ಬರ್ತೈತೋ ಇಲ್ಲೋ, ನಮ್ಗೇನು ದುಡ್ಡು ಕೊಡ್ತಾರೋ ಇಲ್ಲೋ, ಅವರು ಮಂದಿ ಬಾಳ ಅದಾರಪ್ಪ. ಇವ್ರನ್ನ ಕಡಿತೀನಿ, ಹೊಡಿತೀನಿ, ಬಡಿತೀನಿ ಅಂತ ಬೆನ್ ಹತ್ಯಾರ. ಮತ್ತು ಆಸ್ತಿನೂ ಕೊಡಾಕ ನಾಯಕಂತ ಹೇಳ. ಇದು 4ನೇ ಅಮಾಸಿ ಅವ್ರು ಬರಕತ್ತಿ. ಹೌದನಪ್ಪ? ನಂಬರ್ ಮುಂದಲ ಅಮಾಸಿಗೆ ಉದ್ದಾರ ಅದು ಅಸ್ತಿ ಯಾಕೆ ಕೊಡುದಿಲ್ಲ, ಯಾಕೆ ಕೊಡುದಿಲ್ಲ ಇವ್ರು ಪಾಡಿಂದು ಅದು ನನಗೆ ಕೊಟ್ಟೈತಿ. ನಂಬಿ ನಡ್ಕೊ. ಇನ್ನ ಈ ಅಮಾಸಿ ಇವತ್ತು ಹೇಳಿದ್ನಲ್ಪ, ನಾಳೆ ಪಾಡ್ಯದಿಂದ ಅವ್ರಿಗೆ ದಾರಿ ಸರಳ ಆಗುತ್ತೆ, ಚಲೋ ಆಗುತ್ತೆ ಅಂತ. ಐದು ಅಮಾಸಿ ಆಯ್ತು, 6 ಅಮಾಸಿ ಆಯ್ತು, ನಂದು ಇನ್ನು ಸುದ್ದಾಗಿಲ್ಲ, ನಿಂದು ಇನ್ನು ಸುದ್ದಾಗಿಲ್ಲ ಅಂತ ಕಂಪ್ಲೇಂಟ್ ಬರ್ತೈತೆ. ಯಾಕೆ ಬರಕತ್ತವು? ಅವ್ರವ್ರ ಕರ್ಮ, ಅವ್ರ ದುಡಿಮೆ, ಅವ್ರಿಗೆ ಸೈತಾನ ಬೆನ್ ಹತ್ತಿರ್ತೈತಿ ಮೂಲಕ. ಅದು ಒಮ್ಮಾಕ್ಲೆ ಇವ್ರನ್ನ ಕಲ್ಯಾಣ ಆಗಕ್ ಬಿಡುದಿಲ್ಲ, ಋತು ಆಗಕ್ ಬಿಡುದಿಲ್ಲ, ಏಳಿಗೆ ಆಗಕ್ ಬಿಡುದಿಲ್ಲ. ಸದ್ದಳತ್ತ ನನ್ನ ದರ್ಗಾ ಹತ್ತುಕೊಂತ ಇದ್ರಪ್ಪ ಅಂದ್ರ ಅದನ್ನ ಕ್ರಮೇಣ ಮ್ಯಾಗ ಹಿಂದಕ್ಕ ನಾ ಸರ್ತೀನಿ. ಒಮ್ಮೆ ಇಲ್ಲಿ ಏನ ಕಂಬಳಿ ಮ್ಯಾಗ ನಿಂತು ನಾನು ಉಳಿದಿರ್ತೀನಿ, ಟೈಮ್ ತಿನ್ನತ್ತಲ್ಲ ಹೊತ್ತ ನಾಲಿಗೆ ಕಳ್ಕೊಳ್ಳೋದಿಲ್ಲ, ನುಡಿ ಖುಷಿ ಹೋಗೋದಿಲ್ಲ. ಏನ ಹೌದು. ಮತ್ತ ಇವ್ರು ಅವ್ರಿಗೆ ತಾಳ್ಮೆ ಇಲ್ಲ, ನಿಧಾನ ಇಲ್ಲ, ನಂಬಿಕೆ ಇಲ್ಲ. ಯಾವ್ಯಾವ ಜಗತ್ತದೊಳಗ ಯಾವ್ಯಾವ ಊರಾರಿಗೆ ನನ್ನ ಆಶೀರ್ವಾದ ಕಾಯಿ ಜಗತ್ತಕ ಹೋಗ್ಯಾವ. ಆ ಜಗತ್ತನ್ನ ನಾ ಕಾಪಾಡ್ಬೇಕಾಗತ್ತ. ಯಾರು ಕೈ ಬಿಡಾಕ ಹೋಗಲ್ಲ. ನಂಬಿಕೆ ಅಪನಂಬಿಕೆ ಕಳ್ಕೊಬೇಡ ಅಂತ ಹೇಳ ನೋಡ್ರಿ. ಎಲ್ಲ ಬಂತ್ರ ಒಬ್ಬರಿಗೆ ಅಲ್ಪ, ಎಲ್ಲಾರ್ಗಿ ಬಂದ್ರಿ. ಈಗ
ಒಬ್ಬವ ಮಹಾರಾಷ್ಟ್ರ ಕಡೆ ಅವ ಮೈಲಾರ್ ಲಿಂಗನ ಸೇವಾ ಮಾಡ್ತಾನಂತ ನಾನು ಮೈಲಾರ್ ಲಿಂಗ ಯಾಕೆ ಬರುವಲ್ಲ ಹೊಳ್ಳಿ ಬಂದ ಭಕ್ತರಿಗೆ ಏನು ಕೊಟ್ಟದ್ದು ಶುದ್ಧ ಆಗುವಲ್ದು ಊರಾಗ ಜನ ಇಲ್ಲದ ನಾನು ಕೇಳಕ್ ಬರ್ತಾರಪ್ಪ, ಇದಕ್ಕೆ ದಾರಿ ಮಾಡಿಕೊಡು. ಹೌದನಪ್ಪ? ಮೈಲಾರ ಲಿಂಗನ ಸೇವಾ ಮಾಡ್ತಿ, ಮೈಲಾರ ಲಿಂಗನ ಇದ್ರ ಮಾಡ್ತಿ ಖರೆ. ಮೈಲಾರ ಲಿಂಗ ನನ್ನ ಪ್ರಸಾದ ಕೊಟ್ಟು ಭಕ್ತರನ್ನ ಸಲುವಪ್ಪ ಉದ್ಧಾರ ಮಾಡ ಅಂತ ಹೇಳಿಲ್ಲ. ಗುರು ದೀಕ್ಷಾ ಆಗಿಲ್ಲ ನಿನಗ. ಮೈಲಾರ ಲಿಂಗ ಯಾಕೆ ಬರೋಲ್ಲ ನಿನ್ನ ಮೈಯಾಗ? ಗುರು ದೀಕ್ಷಾ ಆಗಿಲ್ಲ. ಗುರು ದೀಕ್ಷಾ ತಗೋ. ಅವ ಯಾಕೆ ಬರುದಿಲ್ಲ ನಾನು ಒಬ್ಬವ ಹೊಲಸಭಾ ಒಂದ ಇನ್ನೂ ಪ್ರಸಾದ ಕೊಡ್ಬೇಡ. ಒಬ್ಬರ ಮೈಯಾಗ ಒಂದು ಸೈತಾನ ಒಂದು ಜಿನ್ನ ಬರ್ಬೇಕಾದ್ರೆ ಆ ಜಿನ್ನಿಗೆ ಬರಾಕ ಅವಕಾಶ ಕೊಡುವಂತ ಒಬ್ಬ ಗುರುವಿನ ಕಡೆಯಿಂದ ಆಗ್ಬೇಕದ. ಅಂದಾಗ ಆ ಸೈತಾನಿಕ ಇವ್ರ ಮೈಯಾಗ ಬರಾಕ ಅನುಕೂಲ ಆಗತ್ತ, ಪರ್ಮಿಷನ್ ಸಿಗುತ್ತಾ, ಅಲೋ ಆಗತ್ತ. ಮ್ಯಾಗಲ ಒಂದ ಗುರು ದೀಕ್ಷಾ ಅಂದ್ರೆ ಏನಪ್ಪ? ಮ್ಯಾಗಲ ಒಂದ ಆಗ ಆಜ್ಞೆ ಆಗಿರ್ತೈತಿ. ಅವನ ಆಜ್ಞೆ ಆಗೋ ಮಠ ಅದು ಯಾರ ಮೈಯಾಗೂ ಯಾವ ದೇವ್ರಾದ್ರೂ ಬರೋಕ ಸಾಧ್ಯ. ಗುರು ದೀಕ್ಷಾ ಮಾಡ್ಕೊ ಅನ್ನ ಅಲ್ಲೇ ನೀ ಎಲ್ಲೇ ಅವ್ರ ಸೇವಾ ಮಾಡ್ತಿ, ಆ ಸೇವಾದಾಗ ಬಂದೋಬಸ್ತ್ ಮಾಡ್ಕೋಬೇಕು. ಅಂದಾಗ ನಿಂದ ನಡಿತೈತಿ. ಅದು ನಡಿತೈತಿ. ನಡಿಬೇಕಂದ್ರ ಇಲ್ಲಿಕಂದ್ರ ಅದ್ರ ಸನಿಯಕ್ಕೆ ನೀವು ಹೋಗ್ಬೇಕು. ನಾ ಏನ್ ಹೇಳಕತ್ತೀನಿ, ಗುರು ದೀಕ್ಷಾ ಮಾಡ್ಕೊ ಮೊದಲ. ಯಾರ ಕಡೆಯಿಂದರ ಗುರು ದೀಕ್ಷಾ ಮಾಡ್ಕೋ, ದುಡಿ. ಎಲ್ಲ ನೀವು ಮಾಡೋದ್ರಿ. ಎಲ್ಲ ಅವ್ರ ಮಾಡಕ್ ಬರ್ತೀವಿ. ನಿಮ್ಗೆ ಕರ್ಕೊಂಡು ಹೋಗಿ ನಾ ಎಲ್ಲ ಮಾಡಿಸ್ತೀನಿ. ಯಾವಾಗ ಕರ್ಕೊಂಡು ಹೋಗಿ ನೋಡಪ್ಪ, ಕರ್ಕೊಂಡು ಹೋಗು. ಒಟ್ಟು ಅವ ನನ್ನ ಮ್ಯಾಗ ಬರ್ಬೇಕ್ರಿ. ಒಟ್ಟು ಭಕ್ತಾದಿಗಳಿಗೆ ಏನ್ ಅನ್ನೋದು ಹೇಳ್ಬೇಕು. ನಾ ಇಷ್ಟೊತ್ತನ ಅದನ್ನ ಹೇಳಿನಿ. ಇನ್ನು ಮಾಡ್ಕೊಳ್ಳೋ ಕೆಲಸ ಮಾಡ್ಕೊಳ್ಳೋದು ದುಡುದು ನಿನ್ನ ಸ್ವಲ್ಪ ಕೊಡ. ಮುಲಾಸಭಾ ಬದಾಮಿ ಒಬ್ಬವ ಗೌಂಡಿ ಕೆಲಸ, ಬಾರ್ಗುಡಿ ಕೆಲಸ, ಗೌಂಡಿ ಕೆಲಸ, ಕಾಂಟ್ರಾಕ್ಟರ್ ಕೆಲಸ ಹಿಡಿದು ಮಾಡಿಸ್ತಾರಂತ. ಅದು ಈಗ ಒಂದು 2 ವರ್ಷ ಒಂದು ಕೆಲಸನೂ ಇಲ್ಲ, ಬರಕ್ ತಯಾರಿಲ್ಲ. ಮಾಡಿದಂತ ಪೇಮೆಂಟ್ ಬರಕ್ ತಯಾರಿಲ್ಲ. ಅದಕ್ಕೆ ಹೆಬ್ಬಳ್ಳಿ ದಿನ ಹೋಗ್ಬೋದು. ಏನ್ ಆಶೀರ್ವಾದ ಮಾಡ್ತಾನ ಬಂದಾರ ಅದು ಹೇಳೇನಪ್ಪ. ನಾಳೆ ರವಿವಾರ ಹುಡುಗಿ ಗದ್ದಿಗೆ ಮುಗಿಸಿ ಬರ್ತೀವಿ ಅಂದಾರ. ಬರ್ತಾರ. ಆ ತರ ಅವ್ರು ಏನ್ ಹೇಳ್ತಾರ ಆ ತರ ಮಾಡ್ಕೊ. ನನ್ ಬುದ್ಧಿ ನಂಬಿ ನಡ್ಕೊ. ಅದು ಯಾಕೆ ನೋಡುದಿಲ್ಲ, ಯಾಕೆ ಬರುದಿಲ್ಲ ನಾನು ಜವಾರ್ ಗುಡ್ಡದ ಹುಡುಗ ಒಂದ
ಜಗ ಬಂದಿತ್ತಪ್ಪ. ಹಿಂದಕ್ಕೊಂದು ಬಂದಿತ್ತು, ನಾನು ಕೇಳೇ ತಗೊಂಡ ಅದನ್ನ. ಹೌದನಪ್ಪ? ಹೌದು, ಖರೆ ಐತೆ. ಆಗೇತಿಲ್ಲ ಅದ. ಈಗ ಒಂದು ಬಂದೈತಿ. ಇದಕ್ಕ ಮಣಿಮುಟ್ಟು ಬಂದಾರಪ್ಪ, ಮತ್ತೆ ಇದನ್ನ ಹ್ಯಾಂಗ ಮಾಡ್ಬೇಕು? ನಿನ್ನ ವಾಣಿ ಆದ್ರ, ನಿನ್ನ ಪರ್ಮಿಷನ್ ಆದ್ರೆ ನಾವು ತಗೋವ. ಪರ್ಮಿಷನ್ ಕೊಡ್ರಿ ಅವ್ರಿಗೆ. ಕೊಡು. ಸ್ವಲ್ಪ ಕೊಡು. ಮಾಡ್ಕೊ, ಒಳ್ಳೇದಾಗತ್ತ. ಅದು ಎಲ್ಲ ಕಡಿಮೆ ಆಗತ್ತ. ತಿಂಗಳಿಗೊಮ್ಮೆ ಬಂದು ಹೋಗ. ಅಂದ್ರ ನಮ್ದು ನಿಮ್ಮ ಮ್ಯಾಗ ನೆದರಿರ್ತಪ್ಪ. ಇವ ಅದರ ಸಂಬಂಧ ಬರಾಕತ್ತೇನ, ಅವು ಕಲ್ಯಾಣ ಮಾಡ್ಬೇಕು ಅನ್ನೋದು ನನಗೂ ಒಟ್ಟು ನೆನಪು ಬಿಡುತ್ತೈತಿ ಜಾಸ್ತಿ. ಈ ಗೋಕಾಕ ಹೆಣ್ಮಾಳ ಗಾಂಡ್ ಸತ್ ಹೆಣ್ಮಾಳ ಬಂದಾಳಲ್ಲ, ನೋಡ್ರಿ ಬರ್ರಿ. ಅಜ್ಜಾರು ಅವ್ರ ಮನೆಗೆ ಹೋಗಿದ್ರಪ್ಪ. ಏನು ಮಾಡೋದು ಮಾಡಿ ಕೊಟ್ಟಾರ. ಈಗ ಮಕ್ಕಳದು ಬಂತು, ತಂದು ಬಂತು, ತಂದು ಕೆಲ್ಸದ್ದು ಬಂತು. ಈಗ ಎಷ್ಟನೇ ಅಮಾಸಿ ನೀನು ಹತ್ತಿದ್ದು? ಕೂಡ ಹೆಣ್ಮಗೈತೆ ಎಲ್ಲ ನಿನ್ ಮನ್ಸಿನ ತಕ್ಕ ಆಗತ್ತ. ಪಟ್ಯ ಹುಟ್ಟಿದ ಮಕ್ಕಳ ಮ್ಯಾಗ ಇವ್ ಅಜ್ಜಿ ಏನು ಒಂದು ಶಬ್ದ ನಿನಗೆ ಹೇಳಿ ಬಂದಾನ, ಅದ್ರ ತಕ್ಕ ನೀ ನಡಿಬೇಕ. ಅಂದಾಗ ಈಕೆ ಹತ್ರ ಧರ್ಮ ಪತಿವ್ರತ ಐತಪ್ಪ ಅನ್ನೋದು ನನಗೆ ಗೊತ್ತಾಗ. ಅಂದಾಗ ನಾನು ನಿನ್ನ ಕಲ್ಯಾಣ ಮಾಡವ. ಹೋಗು, 15 ಅಮಾಸೆ ಹೋಗು. ಈ ಬಾಗಲಕೋಟೆ ಯಾರೋ ಹೊಸದಾಗಿ ಬಂದಾರ ನೋಡು. ಬಾಗಲಕೋಟೆ ಯಾರು? ಅಲ್ಲೇ ಬಾಗಲಕೋಟೆಯವರು ಹೊಸದಾಗಿ ಎಷ್ಟು ಜನ ಬಂದಿದ್ರು? ಹೊಸದಾಗಿ ಬಂದಾರ. ನಿಮ್ಮದು ಇಬ್ಬರದು ಅಂಗಡಿ ಚಲೋ ನಡೆಯುವ. ಹೌದಲ್ಪ? ಅದರಂತೆ ನೀವು ನನ್ನ ಬೂದಿ ನಂಬಿ ನಡ್ಕೋ. ಆಶೀರ್ವಾದ ಕಾಯಿ ಓದಿ ಕಟ್ಕೋರಿ. ತಪ್ಪದ ಇದು ಅಮಾಸಿ ಹತ್ತಿರಿ, ದುಡಿಮೆ ಮಾಡ್ರಿ. ನಾ ದುಡಿಮೆ ಹಿಂದ ನಾಯಿ ನಿಂದ ಗಂಡನ ಮನಿದಲ್ಲವ. ಆಶೀರ್ವಾದ ಕಾಯಿ ಊದೇನೆ ಒಂದು ಕಟ್ ನನ್ನ ಮ್ಯಾಗ ಹಾಕ. ಅಮಾಸಿ ನಡ್ಕೋ. ನಾ 30 ಮಾಡ. ಮತ್ತಾಗ ಬಿಚ್ಕೊಂಡು ಹೋಗ್ಬೇಕು. ಮತ್ತೆ ಆ ಮನೆಗೆ ಹೋಗಿ ಅಲ್ಲಿ ಕಟ್ಬೇಕು. ಏನಂತಂದ್ರೆ ತಳಗ ಇಡಬಾರ್ದ್ರೆ ಒಂದು ಚೀಲ ಹಾಕಿ ಅದನ್ನ ಕಟ್ರಿ. ಮತ್ತೆ ಈ ಸಾಸನೂರ ಸ್ವಾಮಿಗಳು ಮಗಳು ಬಂದಾರಲ್ಲ, ಮಠಾಧೀಶರು, ಅವರಿಗೆ ಈಗ ಒಮ್ಮೆ ನನ್ನ ನುಡಿ ಹರೈತಿ, ಮಗಳದು ಸುತ್ತ ಮಾಡ್ತೀನಿ. ಆ ಮಠದಾಗ ಸೇವಂತ ಪಟ್ಟಗಾದಂತ ವಸ್ತು ಏನು ಸತ್ತತಿ
ಲಿಂಗದೊಳಗ ಆಗ್ಯಾರ ಹೊಳ್ಳಿ ಅವ್ರನ್ನ ಜೀವಂತ ಬದುಕಿಸ್ತೀನಿ. ಮೊದಲ ಯಾವ ತರ ನಡೀತಿತ್ತು, ಯಾವ ತರ ಭಕ್ತರು ಬರ್ತಿದ್ರು, ಅದ ತರ ನಾನು ನಡುವಂಗ ಆಶೀರ್ವಾದ ಮಾಡ್ತೀನಿಪ್ಪ ಅಂತ ಹೇಳೀನಿ. ಸ್ವಾಮಿಗಳು ಹೇಳಿನಿಲ್ಲ. ಅದಕ್ಕೆ ಈಗ 4 ಅಮಾಸೆ ಅದು, 3ನೇ ಅಮಾಸೆ, ಇನ್ನೂ 2 ಅಮಾಸೆ. ಹೋದ ಅಮಾಸೆ ಅಂತ ಮುಂದಲ ಅಮಾಸೆ ಅನ್ನೋಕ್ಕೆ ಬರ್ತೈತವ ಫೋನ್ ಅಂದಿದ್ದ, ಅದು ಬಂದಿಲ್ಲ. ಹೌದಲ್ಲ? ಹತ್ತಿರಿ 2 ಅಮಾಸೆ. ನಾ ಯಾವ ಪ್ರಕಾರ ನಾನು ನುಡಿ ಹಾರೈಸಿ ಆ ಪ್ರಕಾರ ನಾನು ಅದನ್ನ ಕಲ್ಯಾಣ ಮಾಡ್ತೀನಿ. ನನ್ನ ಆಶೀರ್ವಾದ ಐತಿ. ನೀವೇನ ನಂಬಿಕೆ ಕಳ್ಕೋಬೇಡ. ಸ್ವಲ್ಪ ಗಂಗಾವತಿಯರು ಬಂದವರ ತಂದೆ ಮಗಳು. ಗಂಗಾವತಿಯರ ತಂದೆ ಮಗ ಯಾರು ನೋಡ್ರಿ? ಬರ್ರಿ ಯಾರು ಬರ್ರಿ ನೀಚೆ ಬಾ ಮುಂದೆ ಹೋಗಿ ಬಾ. ನಿಮ್ಮಪ್ಪ ಒಂದು ತರ ಮೆಂಟಲ್ಲು ಹಾಪು, ಹೌದಲ್ಲ? ಅವ ಒಂದ ಮೆಟ್ಟಿನ ಮ್ಯಾಗ ಒಂದ ಸ್ಥಿರವಾಗಿ ಇರುದಿಲ್ಲ ಅವ್ನ ತಲಿ, ಹೌದಾ? ಈಗ ಮನಿಗೆ ಏನೇನು ಕೊಡ್ತಾರ ಅದ್ದಾರು ಅವನ್ನ ತಗೊಂಡು ಹೋಗಿ ಕರೆಕ್ಟ್ ಹಾಕೋರಿ, ಮಾಡ್ಕೊರಿ. ನಾನು ಬೂದಿ ನನ್ ಬೈ ರಮಾಶಿನಿ ಹತ್ತ ನಿನ್ನ ಮೆಟ್ ಮಾಡ್ತೀನಿ, ಕಾಲ ಮ್ಯಾಗ ನಿಂಗುವಂಗ್ ಮಾಡ್ತೀನಿ. ನಿನಗೊಂದು ಒಳ್ಳೆ ಒಗತನ ಬರುವಂಗ ನಾನು ಆಶೀರ್ವಾದ ಮಾಡ್ತೀನಿ. ಅದು ಆಕತ್ತಪ್ಪ. ಸ್ವಲ್ಪ ಕೊಡು. ಬಳ್ಳಾರಿ ಹತ್ರ ಎರಂಗ್ಲೇವ್ ಬಂದಾನ. ಹೌದು ಬರ್ರಿ. 3 ಅಮಾಸೆ ಆಯ್ತು, 4 ಅಮಾಸೆ ಆಯ್ತು, ಯಾವುದು ಸರಳ ಎಲ್ಲ ಇದ್ರು ಪ್ರಶ್ನೆ ಮಾಡ್ಯಾನ. ಅದನ್ನ ಮುಗ್ದಾನ. ನಾನು ಶೈಲಿ ಬಿಟ್ನೆ ಅಂದ್ರ ಇವ ಯಾವ ಮೆಟ್ಟಿಗೆ ಎಲ್ಲಿ ಹೋಗ್ಕಾನ ಅಂತೇಳಿ ನನಗ ಯಾಕೆ ಕರಿವಲ್ಲಪ್ಪ. ಅದರ ಸಂಬಂಧ ಅದನ್ನ ದುಗು ಹಿಡಿದೀನಿ. ಏನು ಭಯ ಪಡಿಬೇಡನ್ನ. ನಾಳೆ ಪಾಟೇಲಿಂದ ಕ್ರಮೇಣ ಅವ್ರು ಎದಕ್ಕೆ ಕೈ ಹಾಕ್ತಾರ, ಅವ್ರಿಗೆ ಏನ್ ದುರ್ಮಿ ಮಾಡ್ತಾರ ಅದನ್ನ ಸಾಗ ಹೋಗುವ ಹಂಗ ಚಲೋ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಕೊಡ ಸರ್. ಎಷ್ಟು ತಿಂಗಳಾತು, ಎಷ್ಟು ತಿಂಗಳಾತು, ಎಷ್ಟು ದಿವಸ ಆತು ಅವ್ರಿಗೆ. ಈ ಅಮಾಸಿ ಇವತ್ತು ಅವ್ರಿಗೆ ಟೈಮ್ ಸಿಕ್ಕತಿ. ಅದೇನು ಕೊಡ್ತಾನ ಅದನ್ನ ಓದ್ ಕರೆಕ್ಟ್ ಹಾಕೋರಿ. ಒಂದೊಂದ್ರಾಗ ಈಗ ಪಾರ್ ಮಾಡ್ಕೊಂತ ಬರಕತ್ತೀನಿಲ್ಲ ನಾನು. ಸಾಗ್ ಮಾಡೀನಿ ತೇರ. ಇದನ್ನ ಇವತ್ತ ತಗೊಂಡು ಹೋಗಿ ಹಾಕೊಂಡಿಂದ ಈ ಅಮಾಸಿನಿಂದ 5 ಅಮಾಸಿ 5 ಹತ್ಬೇಕು. ಅಂದಾಗ ಅದು ಒಂದ್ ಕೆಲಸ ಮಾಡ್ಕೊಡು. ಸ್ವಲ್ಪ ಕೊಡು.
ಆಶೀರ್ವಾದ ಕಾಯಿ ಹೋಗಿ ಮ್ಯಾಗ ಬುದ್ಧಿ ನಂಬ ಆ ಹೆಣ್ಮಗಳು ಶುದ್ಧ ಹೋಮ ಈ ಬದಾಮಿ ಹೆಣ್ಣು ಮಕ್ಕಳ ಮುಸ್ಲಿಮ್ಸ್ ಬಂದ ನೋಡಪ್ಪ ಬರ್ರಿ ದಾರಿ ಬಿಡ್ರಿ ಬಾ ಅಲ್ಲೇ ಬರ್ರಿ ಅಲ್ಲೇ ಬರ್ರಿ ನೀವು ಇದೇ ತರ ನನ್ನ ಮ್ಯಾಗ ಈಗ ನಂಬಿಕೆ ಇಟ್ಟು ಹೆಂಗ ಕೂಡಿಗೆ ಗದ್ದಿಗೆ ಇಲ್ಲಿ ಬಂದಿರಿ ನನ್ನ ಆಶೀರ್ವಾದ ಕಾಯಿ ಹೋಗಿ ಕಟ್ಕೋರಿ ಜಮಾತಿ ಹತ್ರಿ ಅಲ್ಲಾನಲ್ಲಿ ದುವಾ ಬೇಡ್ರಿ ಅಂದ್ರ ನಿಮ್ಮ ಪ್ರಾಬ್ಲಮ್ ಏನೈತಿ ಅಲ್ಲಾನಲ್ಲಿ ದುವಾ ಬೇಡಿದ್ರೆ ಅಲ್ಲಾ ನಿಮ್ಮ ದುವಾ ಕಬೂಲ್ ಮಾಡ್ಲಿ ನಿಮ್ ಕಲ್ಯಾಣ ಆಗುವಾಗ ಹಿಂದೆ ನನ್ನ ಆಶೀರ್ವಾದ ಇರ್ತದೆ ನಂಬಿ ನಡ್ಕೋ ಕೊಡ್ರಿ ಅಲ್ಲಾನಕ್ಕಿನ್ನ ನಾನು ದೊಡ್ಡವಿಲ್ಲ ಅಲ್ಲಾನ ಕಡೆ ಪರ್ಮಿಷನ್ ಪಡ್ಕೊಂಡ ನಿಮಗೆ ಹೇಳಾವ ನಾನು ಸಿಗ್ಗಾವೆ ಯಾರು ಬಂದವಡ ಹೆಮ್ಮಳ ಸಿಗ್ಗಾವೆ ಯಾರು ನೋಡ್ರಿ ಬರ್ರಿ ನಿಮಗ್ ವಸೂಲ್ ಕೊಟ್ಟದ್ದೈತಿ ನಿಮ್ಮ ಮನೆಗೆ ಆತ ಬಂದು ಪಾದ ಹಾಕಿದ್ದೈತಿ ಹೌದಾ ಅದ್ ನೆನಪಿ ಕಳ್ಕೊಬೇಡ್ರಿ ಈಗ ಹಾಗ ಆತ ಬಂದಿಂದ ಮನಿಗೆ ಹಾಕೊಂಡಿಂದ ನಿಮ್ಗೆ ಏನಾರ ಒಟ್ಟು ಚಲೋ ಆಗ್ತೈತಿ ಅದ ನಮ್ಗೆ ಇಟ್ಕೋರಿ ಇನ್ನು ಗಂಡ ಆಗ್ತದ ಅದ ಮನಿದ ಅತ್ತಿ ಕೇಳ್ತೇಲಮ್ಮ ಅದು ತನ್ನಿಚ್ಚಿ ತಾನ ಬರುವಾಗ ನಾ ಮಾಡ್ತೀನಿ ಏನ್ ಹೇಳಕತ್ತೇನಿ ನಮಗೆ ಇರ್ತದೆ ನಡ್ಕೊಡಿ ಬರ್ತೈತಿ ಕೊಡ್ರಿ ಅದು ಹುಟ್ಟಿದ್ದ ತೆಂಗಿನ ಗಿಡ ಅದು ಸಸಿ ಅಂದ್ರೇನ ಸಣ್ಣ ಹಸಿಗೂಸು ಕಿತ್ತಂಗ ತಾಯಿ ಹೊಡೆದಂಗ ಅದ ನನಗ್ ಬಿಟ್ಟದ ಆಕಿನೇನು ಚಿಂತೆ ಮಾಡ್ಬೇಡನ ಈಗ ಹ್ಯಾಂಗ ನಾನು ನಂಬೇಳ ಈ ತರ ನಂಬ್ಕೊಂತ ದುಡ್ಕೊಂತ ಹೋಗು ಆಕಿ ಕಣ್ಣೀರಿಗೆ ಇಟ್ಕೊಂಡು ಆದಾಗ ನಾ ತೋರ್ಸು ಅದಕ್ಕೆ ಇನ್ನೂ ಟೈಮ್ ಐತಿ ಅವನು ಬರುವಂಗ ಇತ್ತಾಗ ಹೊಳಸ್ಬೇಕು ಪ್ರಯತ್ನ ಮಾಡಕತ್ತೀನಿ ಬರ್ತಾನ ಅಂತ ಹೇಳ ನಾ ಹೇಳ್ಬಿಟ್ಟಿನಿ ಈಗ ಎಲ್ಲಾ ತರದಿಂದ ಒಂದೊಂದ ನಿಮ್ಮದು ಮಾಡಾಕತ್ತೀನಿ ಎಲ್ಲಾದ್ರು ಸುದ್ದು ಮಾಡ್ತೀನಿ ಅಂತ ಹೇಳಿ ಹುಬ್ಬಳ್ಳಿ ಹತ್ರ ಉಣ್ಕಲ್ಲಾರ ಬರ್ತಾರ ಹುಬ್ಬಳ್ಳಿ ಹತ್ರ ಉಣ್ಕಲ್ಲಾರ ಯಾರು ನೋಡ್ರಿ ಬರ್ರಿ ನಿನಗ ದಿಕ್ಕಿಲ್ಲದ ಪರದೇಶ ಆಗಿ ನೀನ ಹಿಂದೂ ಇಲ್ಲ ಮುಂದೂ ಇಲ್ಲ ಯಾರ ಆಸರಾನು ಇಲ್ಲ ಒಂದು ಚೀಪುಗಲ್ಲಿಂದ ಆಸರ ಇಲ್ಲ ಸದ್ಯ ನೀನ ಹೌದಲ್ಲ ನಿನ್ನ ಕಣ್ಣೀರು ನನಗ ಮ್ಯಾಗ ಬಿದ್ದು ಸಮುದ್ರ ಕತ್ತೈತಿ ಹೇಳಕ್ ಹೋಗ್ಬಿಡವ ಈ ಹೆಬ್ಬಳ್ಳಿ ಅದನ್ನ ನಂಬಿ ನೀನ ಅಪ್ಪ ತಂದೀನು ನೀನ ತಾಯಿನು ನೀನ ಎಲ್ಲ ನೀನ್ ಬಂದು ನೀನು ಉರಿಯಾಕ್ತಿದ್ದೀನಿ ಎತ್ಕೊಂಡ್ರೆ ಎತ್ಕೋ ಒಗದಾರ ಹೋಗಿ ಅಂತ ನಾನು ಪೂಜೆ ಕೊಟ್ಕೊಂಡು ಹೋಗು ಕಾಯಿ ಕೊಟ್ಕೊಂಡು ಪೂಜೆ ಮಾಡ್ತೀನಿ ದಮಾಷೆ ಹತ್ತ ಸ್ವಲ್ಪ ಮಾಡ
ಬೆಟಗೇರಿ ಮುದಿಕ್ ಬಂದೈತಿ ಖುಷಿ ಅಮ್ಮ ನೋಡ್ರಿ ಖುಷಿ ಅಜ್ಜ ಏನೇ ಹೇಳಿದ್ದು ಎಲ್ಲಾ ಮಾಡಿದ್ವಿ. ಹಿರಿಯಾರ ಕರ್ಕೊಂಡು ಹೋದ್ರು ಖುಷಿ ಬರುವಾಳು. ಮತ್ತ ದೈದಾರ ನಾಳೆ ಹೋಗೋರದಪ್ಪ ಆಯ್ತಾರ ದಿವಸ ಮತ್ತು ಹೋಗಂದೋ ಬ್ಯಾಡ ಅಂದೋ ಅಜ್ಜ ಅಂತ ಅದನ್ನ ಕೇಳಿ ಅಲ್ಲೇ ಇದರ ಮಂತ್ರ ಸಾಕಿ ಆ ಮನಿ ಒಳಗದಾಳ. ಹೌದನ? ಅದು ಯಾರಾದ್ರೂ ನನಗ್ ಗೊತ್ತಿಲ್ಲ. ಅದಕ್ಕ ನೀವು ಇದೊಮ್ಮೆ ಹಿರಿಯರಿಗೆ ದೈದಾರಿಗೆ ಕಿಮ್ಮತ್ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋರಿ. ಅದು ಶುದ್ಧ ಆಗಬೇಕ, ಈ ಸಲ ಬರಬೇಕ. ಅದು ಏನಾರ ಮಾಡ್ರಿ, ಯಾರಾಗ ಒಂದು ಈ ಸಲ ಆಗ್ಬೇಕು. ಆ ತರ ಮಾಡ್ಕೊರಿ. ಬರ್ಸು ದೇವ್ರು ಅಲ್ಲಿದ ನಂಬಿಕೆ ಪ್ರಸಾದ್ ತಗೊಂಡು ತಿಮ್ಮಾಪುರದಾರ ಮುದುಗಲ್ ಹತ್ರ ತಿಮ್ಮಾಪುರದಾರ ನಿನ್ನ ಮಗಳನ್ನ ಆರಾಮ್ ಮಾಡಿ ಆಗೈತಿ ಇಲ್ವಾ? ಆರಾಮಾಗೈತಿ. ಮತ್ ನಿನ್ ಗಂಡನು 21 ದಿವಸ ಮೂಗ್ ನೀರು ಮಾಡುವ ಮಠ ಕುಡಿಯಂಗಿಲ್ಲಪ್ಪ ಅಂತ ಹೇಳಿದ್ದೆ. ಹೇಳಿದ್ರಂತಲ್ಲ 21 ದಿನ. ಹೌದನ? ಅವೇನು ಗಂಡ್ಮಗ 21 ದಿವಸ ಮೂಗು ಮಠ ನಿನ್ನ ಬಾಯಿಗೆ ಹಚ್ಚಿಲ್ಲ, ಅವ ಮುಟ್ಟಿಲ್ಲ. 22, 23 ಕೈ ಹಚ್ಚಿದ್ ನೋಡ್ರಿ. ಏನಪ್ಪ ಏನ್ ಸುಳ್ಳ? ಏನ್ ಪಾರ್ಟಿ ಮಾಡಿದ್ರ ದೇವ್ರಿಗೆ ಮಾಡಿದ್ರ? ನೋಡ, ನಿನ್ನ ಮಗಳ ಭವಿಷ್ಯ, ನಿನ್ನ ಮನೆತನ ಭವಿಷ್ಯ ಈ ಹಂಗ ಉದ್ಧಾರ ನಿನ್ನ ಮಗಳ ಮಾಡಿ ನಿರಾಧಾರ ಎಲ್ಲ ತರ ನಿನ್ನ ಉದ್ಧಾರ ಆಗ್ಲಿಪ್ಪ, ಚಲೋ ಆಗ್ಲಿ ಅನ್ನೋದಿದ್ರ ಅದನ್ನ ಹೊಳಿ ನೋಡ್ಬಾರ್ದು. ಮತ್ತ ಅದು ನಿನ್ನ ಕೈಯಿಂದ ನೀಗುತ್ತೋ ಎನ್ನಿಗುದು ಅದರ ಸರಿಯಾಗಿ ಹೋಗುವಂಗಿಲ್ಲ. ಹೊಳ್ಳಿ ಕಾಡಾಕ್ ಹತ್ತಿದ್ರ ನೀವು ಎಲ್ಲಿ ಹೋದ್ರು ಉದ್ಧಾರ ಆಗುದು. ಯಾವ ತರ ಮಾಡ್ತೀನಿ ಪಟ ಪಟ ಯಾರ ಒಂದ್ ಹೇಳ್ಬೇಕು. ಎಲ್ಲಾರನ್ನು ಹಿಂಗ್ ಕರಿತೀನಿ, ಹಿಂಗಾಸ್ಬಾರ್ದು. ಏನ್ ಅಂದ ಇಲ್ಲಿ ನಾನು ಗದ್ದಿಗೆ ಹನಿ ಹಚ್ತೀನಿ ನೋಡು. ಒಂದ್ ತಟ ಎಲ್ಲ ದೈವ ಕೇಳ್ಬೇಕ. ಮತ್ತೆ ಬಾಯ್ಬಿಟ್ಟು ಹೇಳ್ಬೇಕ. ಇಲ್ಲಿ ಹನಿ ಹಚ್ಬೇಕು, ಇಲ್ಲಿ ಹನಿ ಹಚ್ಬೇಕು, ಮತ್ತೆ ಹೇಳ್ಕಾಟ ಇಲ್ಲಿ ಹನಿ ಹಚ್ಬೇಕು, ಇಲ್ಲಿ ಹನಿ ಹಚ್ಚಿ ಹೇಳ್ಬೇಕು.
ಸ್ವಲ್ಪ ಕೊಡು. ಹಿಡಿಯಲ್ಲ ಅವ್ರು ಬಂದಾರ ನೋಡ್ಪ. ನಾವು ಬಂದಾರ ಯಾರು ನೋಡಿ ಬರ್ರಿ. ಪೇಂಟಿಂಗ್ ಕೆಲಸ ದುಡಿಮೆ ಬೇಕು ಬಂದಾವ. ಈ ನಾನ್ ದರ್ಗ ನನ್ನ ಮೆಟ್ಲ ಹತ್ತಿ ಅಂತ ನಾ ಹೇಳಕತ್ತೀನಿ ನಿನಗ. ಆಶೀರ್ವಾದ ಮಾಡ್ಬೇಕು, ಕಲ್ಯಾಣ ಆಗ್ಲಿ ಚಲೋ ಆಗ್ಲಿ ಅಂತ ನಾ ಹೇಳಕತ್ತೀನಿ ನಿನಗ. ಕೆಲಸ ಕಟ್ ಆಗ್ಯಾವು ಹೌದನ? ಮತ್ ನೀವ್ ಇನ್ ಮ್ಯಾಗಿಂದ ನಾನು ಬೂದಿ ನಂಬಿ ಅದ್ರ ಮುಂದೆ ಏನಂತ ಮಾತು ಕೊಟ್ಟಿವಿ. ಆ ತರ ನಡ್ಕೊಂಡ್ರ ಕೆಲ್ಸನ ಬರ್ತಾವು, ಉದ್ಧಾರವಾಕಿ, ನೀ ಕಲ್ಯಾಣನೂ ಮಾಡಿ. ಯಾವ್ದು ಹಾಕೋತೀನಿ ತಪ್ಪದ ಇದೆಲ್ಲ ಶತ್ ಅದನ್ನೆಲ್ಲ ತ್ಯಾಗ ಮಾಡ್ರಿ, ಕೈ ಬಿಡ್ರಿ ಅದನ್ನ. ಸ್ವಲ್ಪ ಕೊಡು. ಇಲ್ಲ ಅಂದ್ರೆ ನಿಮ್ಗೆ ನೀವು ಓದೂರ ಬಂದಾರ ನೋಡು. ಹುಡುಗ ಯಾರು ನೋಡ್ರಿ. ಹೋಗಿ ಕರೆಕ್ಟ್ ಹಾಕೋರಪ್ಪ. ಅದೇನು ಬೋರ್ ಐತಿ, 4 ಮೂಲಿ ಕಟ್ಟಬಂದ ಮಾಡಿ ನಡು ಸೆಂಟ್ರ ಹಾಕೋದು ಐತಲ್ಲ, ಅದನ್ನ ಆ ಬೋರ್ಗೆ ಹಾಕಿಬಿಡೋದು. ಬೋರ್ಗೆ ಹಾಕಿಬಿಡೋ ಇನ್ನದ್ದು ಅದು ನೀರು ಹೆಂಗಾಗತ್ತ, ಹೊಳ್ಳಿ ಮುಂದಲ್ ಪೀಕ್ ಬೆಳಿ ಅದು ಹೆಂಗ್ ಬರುತ್ತ ನೀವು ಪರೀಕ್ಷೆ ಮಾಡಿ ಕರೆಕ್ಟ್ ಮಾಡ್ಕೊ. ನಾ ಎಲ್ಲ ಇದೀನಿ, ಇದನ್ನ ಮಾಡ್ಕೊ. ಇನ್ ಮ್ಯಾಗ ಏನೋ ಆಗುದಿಲ್ಲ, ಮಾಡ್ಕೊ. ನನಗೆ ಗೊತ್ತಾಗೈತಿ ನಿಮ್ಮ ಅಣ್ಣನ ಬಗ್ಗೆ ಹೇಳ್ತಿ. ಅವ್ ನಿಮ್ಮ ಅಣ್ಣಗ ಒಂದ್ ಸ್ವಲ್ಪ ಅಣ್ತಂಬ್ರನ್ನ ನಿಮ್ಮನ್ನ ಅಗಲಿಸ್ಬೇಕು ಅನ್ನೋ ಜನ ಐತೆ. ಅದನ್ನಷ್ಟ ಸೂಕ್ಷ್ಮ ಹೇಳ್ತೀನಿ ನಾನು. ಅದನ್ನ ಮಾಡ್ಕೊ. ಮುಂದ್ ಅಮಾಸಿ ಅದ್ದಾರ ನಿನ್ ಬಾ ಅಂದಾರ ಅಂತ ಹೇಳ. ಆ ಚಿನ್ನೂರು ಅವ ಬಂದಾನ. ಚಿನ್ನೂರ ಯಾರು ನೋಡ್ರಿ. ಒಂದು ಬ್ಯಾಂಕ್ನ್ಯಾಗ 8 ಲಕ್ಷ ಸಾಲ ತುಂಬಿಕೊಂಡ. ಅವ್ರೇನ್ ಹಿಂದುವರಿ ತುಂಬಂತೂ ಬಂದಿಲ್ಲ, ಇವನು ಮಾತಾಡ್ಸಿನೂ ಇಲ್ಲ. ಈಗ 8 ಲಕ್ಷ ಇದ್ದದಕ್ಕ 4 ಲಕ್ಷ ಕಟ್ಟಿ ಅದನ್ನು ಕ್ಲೋಸ್ ಮಾಡಬೇಕು ಅಂತ ಒಂದು ಮನಸ್ಸಿನ. ಹೌದಲ್ಲ? ಬಾಡಿ ಕಟ್ಟಿ ಕಡಿಗೆ ಆಗ್ಬೇಕಂತ ನೀನು ವಿಚಾರ ಸತ್ಕೊಂಡು ಹೋಗಿ ನಿಮ್ಮ ಮಂದೇವ್ರು ಬರ್ತಾರ. ನಾನು ಹೋಗಿ ಯಾರು ಬರ್ಸ್ಬೋದು, ನೀವು ಬರ್ಸ್ಬೋದು. ಹೋಗಿ ಅದು ಮಾಡು. ಒಂದು ಆಶೀರ್ವಾದ ಕಾಯಿ ಬರ್ರಿ. ಯಾವ ಗದಗ
ಸುಂದರ ಬಂದಾರ ನೋಡಪ್ಪ. ಸುಂದರ್ರ ಆಶೀರ್ವಾದ ಕಾಯುವುದು ಕರ್ಕೋರಿ ಹಂಗ ಮುಂದೆ ನಮ್ಗೆ ನಡ್ಕೋರಿ. ಐದು ಅಮಾಸಿ ಇದು ಎಲ್ಲ ತಗೊಂಡು ಕಲ್ಯಾಣ ಮಾಡಿ ಮೂಕು ನೀರು ಹದ್ದಾರ ಕೂಡ ಮಾಡಿಸ್ಕೊಂಡು ಹೋಗುವ. ಹೋಗಿ ಯಾವ ಥರ ಹೇಳ್ತಾರ ಆ ಥರ ಮಾಡಿ. ಆರೋಗ್ಯ ತಂದೆ ಮಗ ಬಂದ ಆರೋಗ್ಯ ತಂದೆ ಮಕ್ಕಳ ನೋಡ್ರ ದಾರಿ ಬಿಡ್ರಿ ವಾಲೆ ಗಿಡ ಬರಿ ಗಿಡ ಬರೋರಿ ದಾರಿ ಬಿಡ್ರಿ ಗಿಡ ಬರಿ ಬಂದರಾಯ್ತು ಬಂದಾರಪ್ಪ ಸಿದ್ದಪ್ಪ ಬಂದಾರ. ಬುಡಕ್ಕ ಗಿಡದ ಬಡ್ಡಿ ಚಲೋ ಇದ್ರ ಮ್ಯಾಗ ವಾಲಿ ಚಿಗಿತಾವ. ಹೌದಾ? ಹೌದೌದು ಈ ಬಡ್ಡಿಗೆ ಬರ್ಲೈತೈತಿ. ಮತ್ತ ಅವು ಗಿಡ ಹೆಂಗ್ ಉದ್ದಲಾಗತ್ತಪ್ಪ? ಲೈಟ್ ಫಿಟ್ಟಿಂಗ್ ಕೆಲಸ ಮಾಡ್ತಾನ. ಇವಾಗ ಡ್ರಿಂಕ್ಸ್ ಬೇಕಪ್ಪ? ಮತ್ತ ಅವ ನಾ ಏನ್ ಹೇಳಿದೆ ಉದಾಹರಣೆ ಬಡ್ಡಿ. ಮತ್ತಿವ ಮಗ ಇನ್ನೂ ಏನೂ ಇಲ್ಲ. ಇವನ್ ವಯಸ್ಸೆಷ್ಟು? ಮನಿ ಬಿಟ್ಟು ಊರ್ ಬಿಟ್ಟು ಪರೆ ಅಂತೇಳಿ ದೋಸ್ತರು ಕೂಡ ಅಂತ ದೋಸ್ತರು ಕೂಡ ಮತ್ತೆ ಹೆಬ್ಬಾಳಿ ಹೋಗಿದ್ವಿ. ನಮ್ದು ಏನು ಶುದ್ಧ ಆಗ್ಲಿಲ್ಲ ಅಂದ್ರೆ ನಾ ಹೋಗ್ತೀನಿ ಹಾಳಕ್ಕ. ಮತ್ತ ಇದಕ್ಕ ಜಮೀನ್ ಯಾರಪ್ಪ? ನಿಮ್ಮ ಅಪ್ಪನ ನೀ ಕೈ ಬಿಡಪ್ಪ. ನೀನು ಆಗು ಹೋಗೋರದಿರಿ. ಎಲ್ಲ ಕಲ್ಯಾಣ ಕೆಲ್ಸ ಆಗ್ಬೇಕ. ಎಲ್ಲ ಮನುಷ್ಯನ್ ಚಂದ ನಡಿಬೇಕ. ಬರೇ ಸಾಲ ಮಾಡುದು, ಮನುಷ್ಯನ್ ನಡ್ಸುದು, ಬರೇ ಇದ್ರ ನಡೆದತ್ತಿಲ್ಲ. ಆಶೀರ್ವಾದ ಕಾಯಿ ಓದು ಕಟ್ಕೋ. ಅದು ದುಷ್ಟ ದೋಸ್ತರ ಸಂಘ ಬಿಡ. ಸಂಘ ಮಾಡ. ಚಲೋ ಮಂದಿ ಕೂಡ ಸಂಘ ಮಾಡ. ತಿಳುವಳಿಕೆ ಇದ್ದಾರ ಕೂಡ ಮಾಡ. ಅಂದ್ರೆ ನೀನು ಮೆಟ್ಕೊಂತಿ. ನಿನ್ ಬಾಳೆನು ಶುದ್ಧ ಆಗತ್ತ. ನಿನ್ ಮನುಷ್ಯನು ಚಂದ. ಐದು ಅಮಾಸಿ ತಪ್ಪಲ 10 ನಿಗುತ್ತಿಲ್ಲ. ಸ್ವಲ್ಪ ಕೊಡು. ಅವ ನಡಂಬರ್ತಾ ಹೋಗ್ಲಿ ನಿಮ್ಮ ಅಪ್ಪ. ಅವನ ಕೈ ಬಿಡು. ಈ ಮೆಲಿಸ್ಗ್ಯಾರ ಬಂದಾರ. ಮೆಲಿಸ್ಗ್ಯಾರ ಯಾರು ನೋಡ್ತಾರೆ? ಮಿಲಿಜಿ ಮಾಡ್ತಾರ. ಹುಡ್ರು ಕಮ್ಮಿ ಹಾಕೊಂತ ಹೊಂಟಾವು. ಆ ಜಾಗ ಬಂದ್ ಮಾಡ್ಬಿಡಪ್ಪ.
ಜಗ ಬದ್ಲು ಮಾಡ ಅಲ್ಲಿ ಬರೀ ಮಾಟಗಾರರು ಮಂತ್ರಿಸೋರು ಕಟ್ ಮಾಡೋರು ಮಾತಾಡ ಓಣ್ಯಾಗ ಜಗ ಬದ್ಲು ಮಾಡ. ನಾ ಯಾವ ತರ ನಿನಗೆ ವಚನ ಕೊಡ್ತೀನಿ ಆ ತರ ನಾನು ಹುಡುಗರು ಕೂಡಿಸ್ಲಿಕ್ಕ ನನ್ನ ಕೈ ಮುಗಿ ಈ ಮಗ್ಗ ಇವ್ರ ಮಗ್ಗ ಏನ ಕಾಡತ್ತಂತ ಹೌದಾನ ಅಲ್ಲ ಕಾಣೋದಾರ ಕರೆ ಓ ಸುಳ್ಳು ಮತ್ತೇನಾಗೈತಿ ನಿನ್ ಗಂಡಗ ಯಾಕೆ ಕಾಣುವಲ್ಲಪ್ಪ ನಿಮ್ಮ ಮನೆಗೆ ಯಾರು ಮಾಟ ಮಾಡಿಲ್ಲ, ದೇವ್ಗಂದ್ ಬಿದ್ದಿಲ್ಲ. ಅದೇನ್ ಹೇಳಿದಲ್ಲಿ ದಾರ ಕೊಟ್ಟುವಾಗ ಮಾಡೀನಿ ಅಂತ ನೀ ಅಂದ. ಅದನ್ನ ನಿನ್ನ ತೇಪು ದಮ್ಮು ನಿನ್ನ ಮೈಯನ್ ರೋಗದ ಸಂಬಂಧ ಬೇಡ್ಕೊಂಡಿದ್ ನೀನ. ಹೌದಾ? ಒಂದೇದ್ದ ಗೊತ್ತಲ್ಲ, ಪಟ್ಟಿಲೆ ಇದ್ದಾಗ ಡಿಲೆವರಿ ಆಗೋ ಮುಂದೆ ನಾನು ಈಗ ಹೊಡೆದ್ ಹೇಳುದಿಲ್ಲ ಅದನ್ನ ಏನ ಜ್ಞಾಪಿಸ್ಕೋಬೇಕ. ಈ ಸದ್ಯಕ್ಕೆ ನಾ ನೆನಪು ಮಾಡುದಿಲ್ಲ, ಮುಂದ ಮಾಸಿ ಮಾಡ ಏನಾಗಿತ್ತು, ಏನ ನನಗ ಹಡು ಮುಂದ ಡಿಲೆವರಿ ಆಗೋ ಮುಂದ ಏನ ತ್ರಾಸ ಆಗಿತ್ತು, ಅದರ ಸಂಬಂಧ ಯಾ ದೇವ್ರಿಗೆ ನಾ ಏನ್ ಬೇಡ್ಕೊಂಡಿನಿ, ನಿನ್ನ ಬಾಯಿಲಿಂದನ ಮುಂದ ಮಾಚಿ ಬರ್ಬೇಕಿಲ್ಲ. ಅವಂದ ಕಾಟ ಇಷ್ಟ ಹೇಳ್ತೀನಿ ನಾನು. ಅದನ್ನ ಏನು ಬೇಡ್ಕೊಂಡಿ ಒಂದು ತಿಂಗಳು ನಿನಗ ಟೈಮಿಂಗ್ ಕೊಟ್ರು ಅದು ನಿನಗ ಜ್ಞಾಪನ ಶಕ್ತಿ ಬರ್ಲಿಲ್ಲ ಅಂದ್ರ ಮುಂದಲ ಅಮಾಚಿ ಒಡದ್ ನಾಗ ಅಲ್ಲಿ ಮಟ್ಟ ಹೋಗಿ, ಅಲ್ಲಿ ಮಟ್ಟ ನಿನ್ ಮಗ ಏನಾಗಲ್ಲಂಗ ಆಶೀರ್ವಾದ ಕಾಯಿ ಬರ್ತಿರ್ಲಿಲ್ಲ. ಓದು ಕಟ್ಕೋರಿ, ನನ್ನ ಆಶೀರ್ವಾದ ಇರ್ತೈತಿ. ಮುಂದಲ ಅಮಾಸಿ ಮಟ್ಟ ನಾವು ಕಾಪಾಡ ತತ್ಕೊಡ್ರಿ. ನಾನು ಗಂಡನ ಕಣ್ಣು ಬರ್ಬೇಕು, ಬೆಳಕಾಗಬೇಕು, ಇನ್ನೊಂದು ದಿವಸ ನಾ ಮುತ್ತೈದಾಕಿರ್ಬೇಕು ಅನ್ನೋದು ಇದ್ರ ಮುಂದಲ ಅಮಾಸಿ ಬಂದ ನಾ ಇಂಥದ ಬೇಡ್ಕೊಂಡಿದ್ದೆ, ನನಗೆ ಡಿಲಿವರಿ ಆಗಿ ಮುಂದೆ ಹಿಂಗಾಗಿತ್ತು ಖರೆ ಅಂತ ಅನ್ಬೇಕು. ಒಂದು ಇಲ್ಲ ಸುಳ್ಳು ಅನ್ಬೇಕು. ತಗೊಂಡು ಹೋರಿ. ಇದು ಅಷ್ಟು ಒಮ್ಮಕ್ಲೆ ಹೇಳುದೇವ್ರಲ್ಲಿ ಸರಳ ನಿಮ್ ಬಾಯಿಲಿಂದನ ಬರ್ಬೇಕದ. ಈ ಬೆಟ್ಟಿಗೇರಿ ಅವ ಹೊಸ್ತಾಗಿ ಬಂದಾರ ನೋಡಪ್ಪ. ಬೆಟ್ಟಿಗೇರಿ ಯಾರು ಹೊಸ್ತಾಗಿ ಬಂದಾರ, ಯಾರು ನೋಡಿ ಬರ್ರಿ. ಏನೇನು ಕೆಲಸ ಮಾಡ್ತಿತ್ತು ಲಾಕಡಿ. ಹೌದನಪ್ಪ? ಬರಲ್ಲ ಹಂಗ ಮಾಡ್ಸ್ಯಾರಪ್ಪ. ಅದನ್ನ ಅಲ್ಲೇ ಗದಗ ಮಗ್ಲ ಇರ್ತಾನೆ ವಾಚ ಇದೇನಲ್ಲವ ನಿಮ್ಮ ಮನಿಗ್ ಬರ್ಬೇಕಂತ ಹೇಳಿಲ್ಲ. ಕರ್ಕೊಂಡೋರಿ ಅವ್ರು ಯಾವ ತರ ಹೇಳ್ತಾರ ಆ ತರ ಮಾಡ್ಕೊಡಿ.
ನಾನು ಬುದ್ಧಿನ ನಡ್ಕೋರಿ ಕಲ್ಯಾಣ ಹೋಗುವ ಆಶೀರ್ವಾದ ಮಾಡಿ. ಯಾಕೆ ಕೆಲ್ಸಕ್ಕೆ ಹೋಗುದಿಲ್ಲ, ಯಾಕೆ ನೋಡುದಿಲ್ಲ ಅದನ್ನ ನಾನು ನೋಡ್ತೀನಿ. ಆಶೀರ್ವಾದ ಕಾಯಿ ಕೊಡ್ಬೋದು. ಏನ್ ಹೇಳಕತ್ತೀರಪ್ಪ, ಮೊದಲ ಇವನ್ನ ಮನಿಗೆ ಕರ್ಕೊಂಡು ಹೋಗಿ ಮೊದಲ ಅದಕ್ಕೆ ಪರಿಹಾರ ಮಾಡ್ಬೋದು ಅಂದ್ರ ನಿಮಗ್ ಶುರುವಾಗ ಹೋದ ಅಮಾಸಿ 50,000 ಅಮಾಸಿಗೆ ತಂದು ಹಾಕಿದ ಭಕ್ತ ಬಂದಾನ ನೀನಪ್ಪ ಬಂದಿಲ್ಲ ಹಂಗದಾರಪ್ಪ. ಬರ್ಲಾರ ದುಡ್ಡು ಅದಕ್ಕೆ ದಾರಿ ಮಾಡಕತ್ತೀನಿ. ಇದ ಸಭಾದೊಳಗ ಇದ ಜಗದಾಗ ಇದ ದರ್ಗಾದಾಗ ಮಾತು ಕೊಟ್ಟಿದ್ದಿಲ್ಲವ ಹೇಳಿರಂತ. ಹುಬ್ಬಳ್ಳಿಯಾರು ಹೊಸ್ತಾಗಿ ಬಂದಾರ ನೋಡ. ಮತ್ತ ಹುಬ್ಬಳ್ಳಿಯಾರು ಹೊಸ್ತಾಗಿ ಬಂದಾರ ಯಾರು ನೋಡ್ರಿ? ಹೊಸ್ತಾಗಿ ಬಂದಾರ ಅಷ್ಟೇ ರೀ. ನಿಮ್ಮದೇ ಅಂಗಡಿ ಐತಪ್ಪ. ಏನ್ ಬಿಸಿನೆಸ್ ಮಾಡ್ತಿ ಗಾಡಿ ತಗೊಂಡು ಮಾಡ್ತಾರ ನೋಡ್ರಿ. ಅದು ಬಂದ್ ಆಗೈತಿ. ಹೌದಲ್ಲ? ಆಶೀರ್ವಾದ ಕಾಯಿ ಕಟ್ಕೋರಿ. ನಂಬೆ ಇದ ಮಂದಿ ಹತ್ರ ಏನ್ ಮಾಡಿದ್ರು ಕೆಲಸ ಹೇಳ್ಯಾರಲ್ಲ ಆಶೀರ್ವಾದ ಗಾಡಿ ಕಟ್ರಿ ಮತ್ತೆ ಹುಬ್ಬಳ್ಳಿ ಕರ್ಕೊಂಡು ಹೋಗೋದಾಗತ್ತ ನಿನ್ ಮನೆಗೆ ಅಲ್ಲ ಕರ್ಕೊಂಡು ಹೋಗಂಗ ನಾಳೆ ಸೋಮವಾರ ಅದು ಏನಿದ್ರು ಹೇಳ್ತಾರ, ಅದಕ್ಕೆ ದಾರಿ ಮಾಡ್ತಾರ, ಆ ತರ ನಡ್ಕೊಂಡು ಮಾಡ್ತಾರ. ಅದು ಯಾಕೆ ಇದರಾಗತ್ತ ನಾನು ನೋಡ್ತೀನಿ. ಇನ್ನು ಕೆಲಸ ಅಲ್ಪ ಓ ಪ್ರಸಾದ್ ನಂಬಿ ನಡ್ಕೋ. ಕೂಡ ಹೋಗಿಲ್ಲ ಅವಾಗ ನಿನ್ಗೆ ಆಶೀರ್ವಾದ ಆಗಿಲ್ಲ, ನಿನಗೂ ಹೇಳಿನಿಲ್ಲ ಆ ತರ ನಡ್ಕೋ. ನಂಬಿ ನಡ್ಕೋರಿ. ಕಾಯಿ ಬರ್ತೀನಪ್ಪ ನೀನ ಆಶೀರ್ವಾದ ಕಾಯಿ ಹೋಯ್ತು. ನನ್ನ ಬೂದಿ ನಂಬಿ ತಪ್ಪದ ಇದು ಅಮಾಸಿ ಹತ್ತು ಅಕ್ಕಿ ಒಂದು ಕೊಡ್ರಪ್ಪ. ಮಗಳ ಹೊರಗಲ್ ದೇಶದಾಗದ ಅಂತ. ಹೌದಾ? ನಾವು ಇದು ಪ್ರಶ್ನೆ ಅಂದ್ರ ದುಬೈದಾಗ ಅಕ್ಕಿಗೆ ಮೊದಲೇ ದುಡುವಲ್ಲೇ ಕೆಲಸ ಬಿಟ್ಟು ಬೇರೆ ಕಡೆ ಹೋಗಿ ಕುಂತಾಳ. ಹೌದಾ? ಅಲ್ಲಿ ದುಡಿಮೆನೂ ಇಲ್ಲ, ಯಾರು ದಿಕ್ಕೂ ಇಲ್ಲ. ಆಶೀರ್ವಾದ ಕಾಯಿ ಹೋದು ಮನಿ ಕರ್ಗೋ. ಇವತ್ತ ರಾತ್ರಿ 11 ಗಂಟೆ ಕಾಯಿ ಹೋಗ್ತೀನಿ. ಹೋಗಿ ಆ ಹೆಣ್ಣು ಮಗಳಿಗೆ ಫೋನ್ ಹಚ್ಚಿ ಹೇಳಕ್ಕಿಗೆ ಹೆದರಬೇಡ, ಒಬ್ಬ ಮುತ್ಯ ಬರ್ತಾನ ರಾತ್ರಿ ಬೆಳಿಗ್ಗೆ 3 ಗಂಟೆಕ. ಹೆದರಾಕ್ ಹೋಗ್ಬೇಡ. ಯಾವ ಬಾಯಿ ಬರ್ತಾನ, ಹೆಬ್ಬಳ್ಳಿ ಹತ್ತಿ ಬರ್ತಾನ. ಬಂದ ನಿನಗೆ ಏನ್ ಹೇಳ್ತಾನ, ಏನ್ ಆಶೀರ್ವಾದ ಮಾಡ್ತಾನ ಅದನ್ನಷ್ಟ ಜಾಸ್ತಿ ಇಟ್ಕೋ ಅಂತ ಹೇಳ. ಬಾಳದಾಗೈತಂತ ನೋಡ್ರಿ.
ಯಾವ ಬಂದ್ ಮಾಡಿದ್ರು ಬಂದ್ ಮಾಡಕ್ಕೆ ಸಾಧ್ಯ ಆಗುತ್ತಾ ನಮ್ದು ಹಂಪು ನಡೆದೈತಿ. ಅಲ್ಲಿ ಬಹಳ ಮಂದಿ ನೀತರ ಅದಾರಪ್ಪ. ಏನ್ ಹೇಳಕತ್ತೀನಿ, ಸುದ್ದಿ ಮಾಡಾಕ ಮಾಟ ಮಂತ್ರಕ್ಕಿಂತ ನನ್ನ ಆಟೋ ನಿಂದ್ರಸ್ತಾರ. ಆ ತರ ಆಗಿ ಅಲ್ಲಿ ನಿಂದ್ರಸ್ಯಾರ. ನೀನು ಅವ್ರು ಬರ್ಲಿ ಬಿಡ್ಲಿ, ವಾರ ಏನೈತಿ ಹೆಚ್ಚಿನಾಗ ವಾರ ದಿವಸ ವಾರ ಬೆಸ್ತಾರ ಐತಾರ. ಆ ರೋಡ್ನ್ಯಾಗಿದ್ದ ನಿನ್ ದರ್ಗಾದ ಕಡೆ ಏನು ಕೆಳಗೆ ಇಳಿತಾರ. ಆ ಕಡೆ ಒಂದು ಲಿಂಬೆ ಹಣ್ಣು ಬೀಸ್ಬೇಕು, ಈ ಕಡೆ ಒಂದು ಲಿಂಬೆ ಹಣ್ಣು ಬೀಸ್ಬೇಕು. ಒಂದ್ ಹಣ್ಣು ಅಲ್ಲಿ ಇಳು, ಅಲ್ಲಿ ತೊಳೆದು ಹೋಗು. ಇದರಂತೆ ಕಾಯಿ ಮಾಡ್ಬೇಕ. ಅದಕ್ಕೆ ನಾ ಕುಂತೀನಿ ಈಗ ಗಟ್ಟಿಯಾಗಿ. ಅದು ಎಂದೂ ಏನು ಆಗೋದಿಲ್ಲ. ಯಾರು ಏನ್ ಮಾಡಿದ್ರು ಅದು ನಾಟುವುದಿಲ್ಲ. ಮಾಡಪ್ಪ. ನಾವೊಬ್ಬರಿಗೆ ಒಮ್ಮೆ ಸಲ ಹೇಳುದು, ವಾರ ಹೊಳಮಳ ಅಂತ ದೇವ್ರ ಅಲ್ಲಿದೆ. ಅದನ್ನ ನಂಬಿಕೊಂಡು ಅವು ಯಾವ ತರ ವಚನ ಕೊಡ್ತೀನಿ ಆ ತರ ವಾದ್ರ ಬೇಕಾದ ಬಲ್ಲಿ ಯಾರು ಏನ್ ಮಾಡಕ್ಕೂ ನಾಕೋದಿಲ್ಲ ನೋಡೋದಿಲ್ಲ. ಇದನ್ನ ಹೇಳಿ ನಾನು ಮತ್ತೆ ಹೊಳಮಳ ನನಗ ಪ್ರಶ್ನೆ ಹಾಕಿದ್ರ ನೀವು ನಡ್ಕೊಳ್ಳೋರನ್ನಲ್ಲ, ನೀವು ಪಡ್ಕೊಳ್ಳೋರನ್ನ ಅಲ್ಲ ಅನ್ನೋದು ನನಗೆ ಕಲಿತೇನಾಗತ್ತೆ. ಯಾವ ತರ ಮಾಡಿ ನೀ ಏನ ಅದನ್ನ ಮುಂದೆ ಹೇಳಿ ಅದನ್ನೊಂದು ಇದ್ಯಾಗ ಜಾಸ್ತಿ ಮಾಡಿ ತಗೊಂಡ ನಾನು ಶಿವ ಮಾಡ್ತೀರಿ ಇಲ್ಲಿ ಅದೇ ಒಟ್ಟು ನಂಬಿಕೆ ಇಟ್ಕೊರಿ. ನಾನು ಸೇವಾ ಮಾಡಿದವ್ರಿಗೆ ನಾನು ಅವ್ರಿಗೆ ಕಂಟಗ ಓಣ್ ಮಾಡ್ಲಿಕ್ಕ ಪರಿಹಾರ ಮಾಡ್ಲಿಕ್ಕ ಮತ್ ನಾ ಇದ್ದರೆ ಏನು ಉಪಯೋಗ? ಏನಿದ್ದು ಬರ್ಲಿ, ನಂದು ಪ್ರಸಾದ ಅದು ಏನಿಲ್ಲ. ಇಗೋ ನಿಯತ್ ನಡ್ಕೋರಿ, ನಂಬಿದ್ ನಡ್ಕೋ. ಅಲ್ಲಿ ವಿಜ್ಞಾನದಾಗ ದರ್ಗಾದಿಂದ ಯಮಾಶಿ ದೂಸಿ ಒಂದು ಕುಳ ಅಲ್ಲಿ ಕುಂತತಿ. ಹೋಗಿ ಅಲ್ಲಿ ನಿಮ್ಮ ಮನ್ಯಾಗ ಯಾರು ಅದಾರ ಅವ್ರನ್ನ ಕೇಳ. ಒಂದು ಕುಳ ಕುಂತತಿ, ಅಂಶ ಆಡಕತ್ತೈತಿ. ಅಲ್ಲಿ ನಾ ಈಗ ಇದಕ್ಕೆ ನಿಂತೀನಿ. ದಿವಸ 3 ತಾಸು 3 ತಿಂಗಳ ಅಷ್ಟ ಅವಾಗ ಆಯುಷ್ಯ ಅಂತೇಳಿ ಬಂದಿರ್ತಾನೆ. ಬಿಜಾಪುರದವ್ರು ಹೊತ್ತಾಗಿ ಬಂದಾರ. ಬಿಜಾಪುರದವ್ರು ಹೊಸ್ತಾಗಿ ಬಂದಾರ ಯಾರು ನೋಡ್ರಿ? ಬಿಜಾಪುರದವ್ರು ಹೊಸ್ತಾಗಿ ಬಂದಾರ. ಇಲ್ಲದ ಪ್ರಶ್ನೆ ಇಲ್ಲಿ ಮೂಡಾಕೈತಿ.
ಇಲ್ಲೇ ಗುಳಿಗೇರಿ ಕಡೆ ಎಲ್ಲಾರು ಯಾರದ್ರ ಕುಳಗೇರಿ ಕಡೆ ಯಾರು ಬಂದ್ರೆ ಏನಿಂಗ ಲಗು ಬರ್ರಿ ಅವ ಬಾರ ಬಂದವ ಕುಳಗೇರಿ ಕಡೆ ಕಾಯಿ ಗೊತ್ತಿದೆ ಅಂತ ಮೂಗ್ನೀರು ಹೆಂಗೈತೆ ಹೆಂಗ ಸ್ವಲ್ಪ ಕಮ್ಮಿ ಆಗಿದ್ರೆ ಸ್ವಲ್ಪ ಇನ್ನ ಹೊಡಿಲಿಕ್ಕೆ ಹಾಗಾಗಿ ಎಷ್ಟನೇ ಅಮಾಸೆ ಇದೆ ಎರಡನೇ ಮಾಡ್ತಾರೆ. ಇನ್ನೂ 3 ಅಮಾಸೆ ಐತಿ ಹಾಂ 5 ಅಮಾಸೆ ನನ್ನ ತತ್ವ ಹಾಂ ಹತ್ರೆ ನಂಬಿಕೆ ಕಳ್ಕೋಬೇಡ್ರಿ ಒಮ್ಮೆ ನಂಬಿಕೆ ಕೊಡ್ತೀನಿ ಹಾಂ ಮೂಕ್ನೇ ಮಾಡಿದ್ರು ಕೂಡ ಕಡಿಮೆ ಆಗಿಲ್ಲ ಅಂದ್ರೆ ಮತ್ತೆ ಅದಾಗಬೇಕು ಈ ಕಡೆ ನಿಂತೈತಿ. ಅದು ನನ್ನ ಸೇರ್ತಿ ಅವನ್ನ ಯಾವಾಗ ಮತ್ತೆ ಬರ್ತೀನಿ ಒಂದ ಯಾಡ ಮೂಕ್ ನೀರು ಯಾಡ ಟೈಮ್ ತಪ್ಪಾಗ್ಯಾವ ತಪ್ಪಿ ಆದ್ರೂ ಕೂಡ ನಾ ಕಾಪಾಡೀನಿ ನಿಮ್ಮ ಕಾಪಾಡೋದು ಮತ್ತೆ ಅದು. ಏನಾಗುದಿಲ್ಲ ನನ್ನ ನಂಬಿಕೆ ಕಳ್ಕೋಬೇಡಿ ಹ್ಞೂ ಆ ಒಬ್ಬ ಕೆಲ್ಮಾಳ ಯಾವ ಊರಪ್ಪ ಆಕಿ ಗಂಡಗ 8 ವರ್ಷ ಆತಂತ ಕಾಡಕತ್ತಿ ಒಬ್ರು ಯಾರು ನೋಡ್ರಿ ಆ ಕಡೆ ನೀವು ಬರ್ಪಾಯ್ತೀರಿ ಅಲ್ಲೇಂದಿರು ಬಡ ಬರ್ರಿ ನಿಮ್ಮ ಮನೆ ಯಾವಪ್ಪ ಹೋಗಿರ್ತಾರ ಅಲ್ಲೇ ವರ್ಷ ಹೋಗಿರ್ತೀರಿ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಭಾರತ ಹೋಗುತ್ತೆ ದಸರಾದಾಗೂ ಹೋಗ್ತದೆ ನಿನ್ನ ಗಂಡ 8 ವರ್ಷ ಆದ್ರು ಯಾಕ ಆರಾಮಾಗಿಲ್ಲ ಅನ್ನೋದು ನೀ ತಿಳ್ಕೊಂಡೇನಿಲ್ಲ ದೇವರಿಗೆ ಹೋಗಿರಿ ಹೌದಾ ಅದು ಜಾಸ್ತಿ ಅವು ಐತೆ ಇಲ್ಲ ದವಾಖಾನಿಗೆ ತೋರ್ಸಿ ಅದು ಹೆಚ್ಚು ಕಮ್ಮಿ ಆಗುತ್ತೆ ದವಾಖಾನಿಗಲ್ಲ ಅದು. ನಿಮಗ 21 ದಿವಸ ಮೂಗ್ ನೀರು ಮಾಡ್ಬೇಕು ಯಾರ ಊರಾಗ ಅವನ ವಯಸ್ಸಿನಾಗ ಸತ್ತರ ಕೆಟ್ರ ಮುಂದರದ ಮಾಡ್ಲಿಕ್ಕೆ ಅದಲ್ಲ ಎಲ್ಲರೂ ಸುತ್ತಲ ಕೆಟ್ಟ ಹೋಗ್ಕೊಂಡು ಆಗೋದಕ್ಕೆ ಬಂದಿಲ್ಲ ಅದ ಮುಟ್ಟೋದು ಹೊರದು ಮಾಡೋಣ ಕುಣಿಯಾಗಿಡುದು ಮಾಡೋಣ ಇನ್ನೊಂದು ಹೊಡೆದು ಹೇಳೇನ ಜಾಸ್ತಿ ಐತೆ ಇಲ್ಲ ಬೈಕಿ ಹೆಣ್ಣು ಮಗಳ ಹಡದ ಬಾಣ್ತಿ ತೀರ್ಕೊಂಡದ ಜಾಸ್ತಿ ಐತೆ ಹೆಣ್ಣು ಮಗಳ ಹಡದ ಹಿಂಗು ತಗೊಂಡು ಹೋಗಿ ಕುಣಿಯಾಕ ಹಾಕಿ ಹಾಕಿ ಒಬ್ಬ ಜಾಸ್ತಿ ಇದ್ರ 5 ಜನ ಒಟ್ಟು ಆದರ್ಶಕ ಜಾಸ್ತಿ ಇಲ್ಲ 21 ದಿವಸ ಮೂಕ್ ನೀರು ಮಾಡ್ಬೇಕು 21 ದಿವಸ ಹನುಮಪ್ಪನ ಗುಡಿಗೆ ಹೋಗ್ಬೇಕು ಆ ತರ ಮಾಡ್ತೀನಿ ಅಂದ್ರ
5 ಅಮಾಸಿ ಇಲ್ಲ ನಾ ತಪ್ಪದ ನನ್ನ ದರ್ಗಾ ಹತ್ಕೊಂಡ ಬರೀ ಮೂರು ತಿಂಗ್ ಬಿಡೋದ್ರಿಂದ ಕೆಮ್ಮದು ಎಲ್ಲ ಆರಾಮ ಅಂತಾರೆ, ಎಲ್ಲ ಆರಾಮ ಆಗ್ತೈತೆ. ನಮ್ ನಡ್ಕೋಬೇಕು. ನಾ ಯಾಕೆ ಹೇಳಕತ್ತೀನಿ ಏನ್ ಹೇಳಂಗ್ ಮಾಡ್ರಿ ಅದು ಇದ್ದದ್ದ ಅವ್ರ ರೋಗನ ನಾ ಹೇಳಕತ್ತೀನಿ ಈಗ. ಮತ್ತೆ ಎಲ್ಲಾರ ವಾದಲ್ಲಿ ಹೇಳಿದ್ರ ಇದನ್ನ ಅಂತರ ಮಾಡ್ಕೊರಿ. ಅದಕ್ಕೆ 21 ಗಜ್ಲಿಪಿ ಹಣ್ಣ, 21 ಜವಾರಿ ಹಣ್ಣ ತಗೊಂಡು ಹೋಗಿ ಮಾಡಿಸ್ಕೊಂಡು ಹೋಗಿ ಮಾಡ್ಬೇಕು. ತಪ್ಪದ 5 ಅಮಾಸಿ ಹತ್ತು ಸತ್ಕೊಡ್ರಿ. ಅವ್ರಿಗೆ ಒಂದಿಲ್ಲ ಹುಡುಗ ಅವ್ರ ಮನ್ಯಾಗ ಏನ ಟ್ರಕ್ ತಗೊಂತಾರಂತಪ್ಪ. ಇಲ್ಲಿ ಹೇಳ್ತಾರೆ ಯಾರು ನೋಡ್ರಿ ಇಲ್ಲೇ ಅದಾನ್ರಿ, ಇಲ್ಲೇ ಅದಾನ. ವಾರನೂ ಹೇಳಿಲ್ಲ, ಈ ವಾರ ಮಟ್ಟಿ ಕೊಡ್ತಾನ. ಆ ಟ್ರಕ್ ತಗೊಂಡ್ರ ಟ್ರಕ್ಕಿಗೆ ಗಾಲಿ ಎಷ್ಟಿರ್ತಾವ? 4 ಗಾಡಿ ಇರ್ತದೆ, 6 ಗಾಡಿ ಇರ್ತದೆ. 4 ಖಾಲಿ ಇರ್ತಾವ. ನೀನು ಆ ಟ್ರಕ್ನ್ಯಾಗ 4 ಗಾಲಿ ನಡಬರ್ಕ ನಿನ್ನ ಕೆಡದ್ ಸಾಯ್ ಹೊಡಿಬೇಕಂತ ಮಾಡ್ಯಾರ ನೋಡ್ತಾವ. ಅದಕ್ಕೆ ನೀನ್ ಅಪ್ಲೈ ತಗೊಂಡು ಹಂಗೆ ಇರ್ಬೇಕಂತ ಹೇಳಿ ಮಾಡಿದ್ದೆ. ಈಗ ವಾದ್ಯ ಏನ್ ಹೇಳತ್ತಾನ? ಪ್ರಸಾದ್ ತಗೋ, ಈಗೇನ ಮಾಡಾಕತ್ತಿ ನೀನ ಆಯ್ತು, ಅದನ್ನ ಕಾಯ್ಕ ಮಾಡ್ಕೊಂತ ಹೋಗು. ಆಯ್ತು. ಬೇರೆ ಏನಾರು ನನಗೆ ಉದ್ಯೋಗ ಮಾಡೋಂಥ ಶಕ್ತಿ ಯಾವ್ದು? ನಾನು ಏಟ್ ಹೇಳಿ ನಾಲ್ಕು ಮಾಡ. ಆಯ್ತು. ಅದು ಶಕ್ತಿನೂ ಕೊಡುದು ಬರ್ತೈತಿ, ನನಗ ಯುಕ್ತಿನೂ ಕೊಡುದು ಬರ್ತೈತಿ. ಒಂದ್ ಬಂದ್ ಮಾಡ್ರಿ ಪ್ರಸಾದ್ ತಗೊಂಡ್ ಹೋಗು. ಆಯ್ತು, ಆಯ್ತು. ಈ ಅಮೀನ್ ಸಾಬ ಬರ್ರಿ ಮಲಕ್ರ ಸ್ವಲ್ಪ ಗಾಡಿ ಅವತ್ತಿಗೆ ಯಾರನ್ನ ಕರ್ಕೊಂಡ್ ಬಂದಾನಲ್ಲ, ನೋಡ್ರಿ ಇದು ಆರಾಮಾಗುವಂತ ಜಡ್ ಅಲ್ಲ, ಮಾನಸಿಕ ಜಡ್. ಈಗೇನು ತಗೊಂಡು ಹೋಗಿ ಅದ ಮಾಡಿ ಕೊಡ್ತಾನ, ಅವನ್ನ ಕರೆಕ್ಟ್ ಹಾಕೋಬೇಕು. ಕರೆಕ್ಟ್ ಹಾಕೊಂಡು ಆ ತಾಯ್ತಾ ಕೊಡ್ತಾನ ಒಂದು, ಆ ತಾಯ್ತಾ ಭದ್ರವಾಗಿ ನೀ ಹಾಕೋಬೇಕಮ್ಮ, ಕಾಯ್ಕೋಬೇಕು. 21 ದಿವಸ 21 ಈ ಮನೆಗೆ ಬಂದೋಬಸ್ತ್ ಮಾಡ್ಕೊಂಡಿದ್ದ. 21 ದಿವಸ 21 ಲಿಂಬಿ ಹಣ್ಣು, 3 ತಂದಿಲೆ 7 ಮ್ಯಾಗ 8 ಒಳಗೆ. ನಿನ್ನ ಮಗ ಯಾ ದಿಕ್ಕಿಗ ಅದಾನ ಆ ದಿಕ್ಕಿಗೆ 21 ದಿವಸ ನಿತ್ಯ ತಪ್ಪದ ಎಸಿಬೇಕು ಅಮೀನ್ ಸವಾಲ್. ಅವ ಯಾಕ ಹಂಗ ಮಾಡಕತ್ತೇನ ಅನ್ನೋದು ನಿಮಗ ಸ್ವಲ್ಪ ತಿಳಿದೈತೇನ? ತಿಳ್ಕೊಂಡ್ರು ಏನಿಲ್ಲ, ಯಾರು ಏನು ಮಾತಾಡ್ಬಿಡ್ರಿ. ಈಗ ಅಷ್ಟ ಅಮೀನ್ ಸವಾಲ್ ಅದನ್ನ ಅಷ್ಟ ಎಳಿಗೆ ದಾರಿಗೆ ತಗೊಂಡ್ಬರ್ಲು. ಏನು ಒಡದ್ ಹೇಳಿ ನನಗೇನು ದೊಡ್ಡ ಆಗೋದಿಲ್ಲ, ಅದನ್ನ ಒಡದ್ ಹೇಳುದು. ಮತ್ತಿತ್ತ ನೀವು ಗಂಡ ಹೆಂಡತಿ ಹಾರ್ಟ್ ಆಗತ್ತೆ ನಿಮ್ಗೆ. ಲೈನಕ್ಕೆ ಬರುವಂಗ ಆಶೀರ್ವಾದ ಮಾಡ್ತೀನಿ. ನಾನು ಬೂದಿ ನಂಬಿ ನಡ್ಕೋರಿ, ಕರೆಕ್ಟ್ ಹಾಕೋರಿ, ಕಾಪಾಡ್ಕೊಂಡು ಹೋರಿ. 5 ಅಮಾಸಿ ಒಳಗಂತೂ 1 ಅಮಾಸಿ ಮಿಸ್ ಆಗಂಗಿಲ್ಲ. ಈ ಗಂಗಾವತಿ ಹತ್ರ ಕುರುಗೋಡ್ದಾರ ಬಂದಾರ. ಗಂಗಾವತಿ ಹತ್ರ ಕುರುಗೋಡ್ರು ಅಂತ ನೋಡ್ರಿ. ಒಂದು ಕುಂಟೆ ಆಗ್ತೈತಂತಪ್ಪ, ಅದನ್ನ ಪ್ರಶ್ನೆ ಮಾಡ್ಯಾನ. ಅದಕ್ಕೆ ಗಟ್ಟಿ ಆಗಲ್ಲ, ಕುಂಟೆ ಆಡೋದು ನಿಂದಿರ್ಬೇಕಲ್ಲ, ಗಟ್ಟಿ ಮಾಡ್ತೀನಿ. ಆಗ ಹೇಳ್ಕೊಂತ 1 ರೂಪಾಯಿ
ಅದು ಮೂಲ ಬೇರು ಅಮಿನ್ಸವ ಮಾಡ್ತೀನಂತ ನನ್ನ ನಾಲಿಗೆ ಹೋಗೈತಿ ಮಾಡ್ತೀನಿ. ಇದನ್ನ ಹೆಚ್ಚಿಗೆ ಬಿಡಿಸಿ ಕೇಳಕ್ ಹೋಗ್ಬೇಡ. ಮತ್ ನಾ ಬ್ಯಾರೆ ಹೇಳ್ಬೇಕಾಗತ್ತೆ, ಇದ್ದದ್ದ ಹೇಳ್ಬೇಕಾಗತ್ತೆ ನಿನಗ. ನಂಬಿ ಅಪ್ಪನಂಬಿಗೆ ನಿನಗ ನಾ ಮಾಡುದಿಲ್ಲ. ಮುಗ್ನೇನು ಮಾಡಿಂದ ಏನ ಗುಣ ಅನ್ಸೈತೆ ನಿಲ್ಪ ಸದಾ ಈ ದೇಶ ತೊಗೊಳಕತ್ತಿ 2 ತಿಂಗಳ ನಾಳೆ 3 ತಿಂಗಳು ತಪ್ಪದ ಮಾಸಿಗೆ ಹಾಕ್ತೇನೆ. ಮೊರಮ್ದೊಳಗ ಅಗ್ಗಿ ಆದ ಬಂದ ಫಲ ಕೊಟ್ಟೇನೆ. ಎಷ್ಟು ಸಮಾಚಾರ ಈಗ ನಿಮ್ದ? 2 ಇನ್ನೂ 3 ಅಮಾಸೆ ದುಡ್ಮಿ ಮಾಡ್ರಿ. ಸಮಯ ತಾವು ತಮ್ಮ